ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಟ್ರಂಪ್ ಅಮೆರಿಕಾದ ಅಧ್ಯಕ್ಷರಾದ ಮೇಲೆ ಜಗತ್ತಿನಲ್ಲಿ ಒಂದು ರೀತಿಯ ಭಯ ಆವರಿಸಿದೆ. ಟ್ರಂಪ್ ಯಾವಾಗ ಏನ್ ಘೋಷಣೆ ಮಾಡ್ತಾರೋ ಅನ್ನುವ ಭಯ ಸಹಜವಾಗಿಯೇ ಹಲವು ದೇಶಗಳನ್ನ ಕಾಡ್ತಾ ಇದೆ. ಕೇವಲ ತನ್ನ ದೇಶದ ಮೇಲೆ ಕಾನ್ಸಂಟ್ರೇಟ್ ಮಾಡಿರುವ ಟ್ರಂಪ್ ಉಳಿದ ದೇಶಗಳಿಗೆ ಇನ್ನಿಲ್ಲದ ತೆರಿಗೆ ಬರೆಯನ್ನ ಎಳಿತಾ ಇದ್ದಾರೆ. ಟ್ರಂಪ್ ಒಂದು ರೀತಿಯಲ್ಲಿ ಸುಂಕ ಸಮರ ಶುರು ಮಾಡಿದ್ದಾರೆ ಅಂದ್ರೂ ತಪ್ಪಾಗೋದಿಲ್ಲ. ಟ್ರಂಪ್ ಈ ಬಾರಿ ಚುನಾವಣೆಯನ್ನ ಎದುರಿಸಿದ್ದು ಮೇಕ್ ಅಮೆರಿಕಾ ಗ್ರೇಟ್ ಅಗೈನ್ ಅನ್ನುವ ಘೋಷವಾಕ್ಯದಲ್ಲಿ. ಇದೇ ಘೋಷಣೆಯಲ್ಲಿ ಚುನಾವಣೆ ಪ್ರಚಾರವನ್ನ ಮಾಡಿದ್ದ ಟ್ರಂಪ್ ಗೆದ್ದ ಮೇಲೆ ಅದನ್ನ ಮರೆಯದೆ ಅಮೆರಿಕಾಗೆ ನೆರವಾಗುವ ಎಲ್ಲ ಆದೇಶಗಳನ್ನ ಹೊರಡಿಸ್ತಾ ಇದ್ದಾರೆ. ಈ ಆದೇಶದಿಂದ ಅಮೆರಿಕಕ್ಕೇನೋ ಒಳ್ಳೆದಾಗ್ತಾ ಇದೆ ಅನ್ನೋದು ಸತ್ಯ. ಆದರೆ ಬೇರೆ ಬೇರೆ ದೇಶಗಳು ಅಕ್ಷರಶಃ ನಡುಗುತ್ತಿದೆ. ಅದರಲ್ಲೂ ಚೀನಾ, ಕೆನಡಾ, ಮೆಕ್ಸಿಕೋ ದೇಶಗಳನ್ನ ಟ್ರಂಪ್ ದೊಡ್ಡ ಮಟ್ಟಿಗೆ ಟಾರ್ಗೆಟ್ ಮಾಡಿದ ರೀತಿ ಕಾಣ್ತಾ ಇದೆ. ಒಂದು ಕಡೆ ಸುಂಕ ಏರಿಕೆ ಮಾಡ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಅಕ್ರಮ ವಲಸಿಗರನ್ನ ಅಟ್ಟಾಡಿಸಿ ಓಡಿಸುತ್ತಿದ್ದಾರೆ ಟ್ರಂಪ್. ಅಮೆರಿಕ ಸೇರಿಕೊಂಡಿರುವ ಭಾರತದ ಅಕ್ರಮ ವಲಸಿಗರನ್ನ ಕೂಡ ಬಿಟ್ಟಿಲ್ಲ. ಭಾರತಕ್ಕೆ ಮಿಲಿಟರಿ ವಿಮಾನದಲ್ಲಿ ವಾಪಸ್ ಕಳಿಸ್ತಾ ಇದ್ದಾರೆ. ಹೀಗೆ ಅಗ್ರೆಸಿವ್ ಆದ ನಿರ್ಧಾರಗಳನ್ನ ತೆಗೆದುಕೊಳ್ತಾ ಇರುವ ಟ್ರಂಪ್ ಚೀನಾವನ್ನಂತೂ ಇನ್ನಿಲ್ಲದಂತೆ ಕಾಡ್ತಾ ಇದ್ದಾರೆ. ಆರಂಭಿಕ ಹಂತದಲ್ಲಿ ಚೀನಾದ ಮುಂದೆ ಸ್ನೇಹದ ಹಸ್ತ ಚಾಚಿದ್ದ ಟ್ರಂಪ್ ತೆರಿಗೆ ವಿಚಾರದಲ್ಲಿ ಕಾಂಪ್ರಮೈಸ್ ಮಾಡಿಕೊಂಡಿಲ್ಲ. ಹಿಂದೆ ಮುಂದೆ ನೋಡದೆ ತೆರಿಗೆಯನ್ನ ಏರಿಕೆ ಮಾಡುತ್ತಿದ್ದಾರೆ. ಹೀಗಾಗಿ ಅಮೆರಿಕ ಹಾಗೂ ಚೀನಾ ನಡುವೆ ತೆರಿಗೆ ವಾರ್ ಶುರುವಾಗಿ ಬಿಟ್ಟಿದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಮಾಡಿರುವ ತೆರಿಗೆ ಏರಿಕೆಯ ನಿರ್ಧಾರ ಚೀನಾದ ಕಣ್ಣು ಕೆಂಪಗಾಗುವಂತೆ ಮಾಡಿದೆ. ಚೀನಾ ಕೂಡ ಅಮೆರಿಕಾಗೆ ತಿರುಗೇಟು ನೀಡೋದಕ್ಕೆ ಪ್ಲಾನ್ ಮಾಡ್ತಾ ಇದೆ. ಅಲ್ಲಿಗೆ ಅಮೆರಿಕ ಹಾಗೂ ಚೀನಾ ನಡುವೆ ಮತ್ತೊಂದು ಸುತ್ತಿನ ವಾಣಿಜ್ಯ ಸಮರಕ್ಕೆ ವೇದಿಕೆ ಸಿದ್ಧವಾಗಿದೆ. ಹೀಗೆ ಅಮೆರಿಕ ಹಾಗೂ ಚೀನಾ ನಡುವೆ ನಡೆಯುತ್ತಿರುವ ಸುಂಕ ಸಮರದಿಂದ ಭಾರತಕ್ಕೆ ವರವಾಗುವ ಸಾಧ್ಯತೆ ದಟ್ಟವಾಗಿದೆ. ಇಬ್ಬರ ಜಗಳ ಮೂರನೆಯವನಿಗೆ ಲಾಭ ಅನ್ನುವಂತೆ ಭಾರತ ಅಮೆರಿಕ ಹಾಗೂ ಚೀನಾ ನಡುವಿನ ಜಗಳದಿಂದ ಲಾಭ ಪಡೆಯುವ ಸಾಧ್ಯತೆ ಇದೆ. ಈ ಕದನ ಭಾರತದ ವಸ್ತುಗಳಿಗೆ ಡಿಮ್ಯಾಂಡ್ ಅನ್ನ ಹೆಚ್ಚಿಸಿಬಿಟ್ಟಿದೆ. ಚೀನಾದಿಂದ ಅಮೆರಿಕಾಗೆ ರಫ್ತಾಗುತ್ತಿದ್ದ ವಸ್ತುಗಳಿಗಿಂತಲೂ ಹೆಚ್ಚಾಗಿ ಇನ್ನು ಮುಂದೆ ಭಾರತದಿಂದ ರಫ್ತಾಗುವ ವಸ್ತುಗಳ ಪ್ರಮಾಣ ಹೆಚ್ಚಾಗುವ ಸಾಧ್ಯತೆ ಇದೆ. ಅಷ್ಟಕ್ಕೂ ಚೀನಾ ಹಾಗೂ ಅಮೆರಿಕದ ನಡುವಿನ ವ್ಯಾಪಾರ ಸಮರದಲ್ಲಿ ಭಾರತಕ್ಕೆ ಲಾಭವಾಗೋದು ಹೇಗೆ, ಭಾರತದ ವಸ್ತುಗಳಿಗೆ ಡಿಮ್ಯಾಂಡ್ ಹೆಚ್ಚಾಗೋದು ಹೇಗೆ, ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಟ್ರಂಪ್ ಅಮೆರಿಕದ ಅಧ್ಯಕ್ಷ ಪೀಠದಲ್ಲಿ ಕುಳಿತುಕೊಳ್ಳುತ್ತಿದ್ದಂತೆ ಮೊದಲು ಮಾಡಿದ ಕೆಲಸವೇ ಸುಂಕ ಹೆಚ್ಚಳ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಚೀನಾವನ್ನ ಟಾರ್ಗೆಟ್ ಮಾಡಿರುವ ಟ್ರಂಪ್ ಚೀನಾದಿಂದ ಆಮದು ಮಾಡಿಕೊಳ್ಳುವ ವಸ್ತುಗಳ ಮೇಲೆ ಕಠಿಣ ಸುಂಕ ವಿಧಿಸಿದ್ದಾರೆ. ಕೇವಲ ಚೀನಾ ಮಾತ್ರವಲ್ಲ, ಮೆಕ್ಸಿಕೋ, ಕೆನಡಾ ರಾಷ್ಟ್ರದಿಂದಲೂ ಆಮದು ವಸ್ತುಗಳ ಮೇಲೆ ಸುಂಕದ ಬರೆ ಬಿದ್ದಿದೆ. ಟ್ರಂಪ್ ತೆಗೆದುಕೊಂಡಿರುವ ಈ ನಿರ್ಧಾರದಿಂದ ಕೆಂಪು ರಾಷ್ಟ್ರ ಚೀನಾ ಕೆರಳಿ ಕೆಂಡವಾಗಿದೆ. ಅಮೆರಿಕದ ವಿರುದ್ಧ ವಿಶ್ವ ವ್ಯಾಪಾರ ಸಂಸ್ಥೆಯಲ್ಲಿ ಮೊಕದ್ದಮೆ ದಾಖಲಿಸುವುದಾಗಿ ಚೀನಾ ಹೇಳಿದೆ. ಇತ್ತ ಮೆಕ್ಸಿಕೋ ಕೂಡ ಭರ್ಜರಿಯಾಗಿಯೇ ತಿರುಗೇಟು ನೀಡಿದೆ. ಪ್ರತೀಕಾರವೆಂಬಂತೆ ಮೆಕ್ಸಿಕೋ ಅಧ್ಯಕ್ಷರು ತಕ್ಷಣವೇ ಪ್ರತೀಕಾರದ ಸುಂಕಗಳನ್ನು ಹೇರೋದಾಗಿ ಹೇಳಿದ್ದಾರೆ. ಮತ್ತೊಂದೆಡೆ ಕೆನಡಾ ಸಹ ತೆರಿಗೆ ಹೆಚ್ಚಿಸುವ ಸಾಧ್ಯತೆ ದಟ್ಟವಾಗಿದೆ. ಈ ಕುರಿತು ಗಂಭೀರವಾಗಿ ಯೋಚನೆ ನಡೆಸ್ತಾ ಇರೋದಾಗಿ ಕೆನಡಾ ಆಡಳಿತ ಹೇಳಿಕೊಂಡಿದೆ. ಒಂದು ವೇಳೆ ಇವರೆಲ್ಲ ತಿರುಗಿ ಬಿದ್ದರೆ ಮುಂದೆ ಏನು ಮಾಡಬೇಕು ಅನ್ನುವ ಪ್ಲಾನ್ ಅನ್ನ ಕೂಡ ಟ್ರಂಪ್ ಈಗಾಗಲೇ ಮಾಡಿದ್ದಾರಂತೆ. ಸದ್ಯದ ಮಾಹಿತಿ ಪ್ರಕಾರ ಚೀನಾದ ಮೇಲೆ 10% ಆಮದು ಸುಂಕವನ್ನು ಹಾಕಲಾಗಿದೆ. ಈ ಘೋಷಣೆ ಫೆಬ್ರವರಿ 4ರಿಂದಲೇ ಜಾರಿಯಾಗಿದೆ. ಚೀನಾ ಅಮೆರಿಕದ ಈ ನಿರ್ಧಾರವನ್ನ ನೋಡಿ ಸುಮ್ಮನೆ ಕೂತಿಲ್ಲ. ಅಮೆರಿಕದ ಸುಂಕ ಸಮರಕ್ಕೆ ಸೆಡ್ ಹೊಡೆದಿರುವ ಚೀನಾ ಅಮೆರಿಕದ ಮೇಲೆ ತೆರಿಗೆ ಅಸ್ತ್ರವನ್ನ ಪ್ರಯೋಗ ಮಾಡಿದೆ. ಏಟಿಗೆ ಎದಿರೇಟು ಅನ್ನುವ ಹಾಗೆ ಕಲ್ಲಿದ್ದಲು, ರಕ್ಷಣಾ ಉಪಕರಣಗಳು, ಕಾರುಗಳು, ನೈಸರ್ಗಿಕ ಅನಿಲದ ಮೇಲೆ 15% ಸುಂಕ ಹಾಗೂ ಅಮೆರಿಕದಿಂದ ಬರುವ ಕಚ್ಚಾ ವಸ್ತುಗಳ ಮೇಲೆ 10% ತೆರಿಗೆ ಹೆಚ್ಚಳ ಮಾಡುವ ಮೂಲಕ ಅಮೆರಿಕದ ವಿರುದ್ಧ ತಿರುಗಿ ಬಿದ್ದಿದೆ. ಅಷ್ಟೇ ಅಲ್ಲ, ಅಮೆರಿಕಾಗೆ ರಫ್ತಾಗುತ್ತಿದ್ದ ಟಂಗ್ಸ್ಟನ್, ಟೆಲೂರಿಯಂ, ರುಥೇನಿಯಂ ಲೋಹಗಳ ಉತ್ಪನ್ನಗಳ ಮೇಲೆ ನಿಯಂತ್ರಣ ಇರುವುದಾಗಿ ಚೀನಾ ಹೇಳಿದೆ. ಮುಂದಿನ ದಿನಗಳಲ್ಲಿ ಗ್ಯಾಲಿಯಂ, ಜರ್ಮೇನಿಯಂ, ಗ್ರಾಫೈಟ್ನಂತಹ ಖನಿಜಗಳ ಮೇಲೆ ಕೂಡ ನಿರ್ಬಂಧ ವಿಧಿಸುವುದಾಗಿ ಚೀನಾ ಹೇಳ್ತಿದೆ. ಅಲ್ಲಿಗೆ ಅಮೆರಿಕ ಹಾಗೂ ಚೀನಾ ನಡುವೆ ಮತ್ತೊಂದು ಸುತ್ತಿನ ವ್ಯಾಪಾರ ಸಮರ ಶುರುವಾಗಿ ಬಿಟ್ಟಿದೆ. ಅರೆ, ಈ ರೀತಿ ಸುಂಕ ಏರಿಕೆಯಾದರೆ ಏನ್ ಪ್ರಾಬ್ಲಮ್ ಅಂತ ನೀವು ಕೇಳಬಹುದು. ಅಮೆರಿಕ ಚೀನಾದಿಂದ ಆಮದು ಮಾಡಿಕೊಳ್ಳುವ ವಸ್ತುಗಳ ಬೆಲೆಯಲ್ಲಿ ಆಟೋಮೆಟಿಕ್ ಆಗಿ ಹೆಚ್ಚಳವಾಗುತ್ತೆ. ಅದೇ ರೀತಿ ಚೀನಾ ಕೂಡ ಸುಂಕ ಹಾಕಿರೋದ್ರಿಂದ ಚೀನಾದಲ್ಲಿ ಅಮೆರಿಕದ ಉತ್ಪನ್ನಗಳ ಬೆಲೆ ಕೂಡ ಗಗನಕ್ಕೇರುತ್ತೆ.
ವಸ್ತುಗಳ ಬೆಲೆ ಹೆಚ್ಚಾಯಿತು ಅಂದಾಗ ಖರೀದಿ ಮೇಲೆ ಪರಿಣಾಮ ಬೀರುತ್ತೆ. ಜನ ಕಡಿಮೆ ಬೆಲೆಯತ್ತ ಮುಖ ಮಾಡ್ತಾರೆ. ಇಲ್ಲೇ ಭಾರತಕ್ಕೆ ಲಾಭ ಆಗುವುದು. ತೆರಿಗೆ ಸಮರ ನಡೆಯುತ್ತಿರುವ ಮಧ್ಯದಲ್ಲಿ ಅಮೆರಿಕನ್ನರು ಚೀನಾ ವಸ್ತುಗಳಿಗೆ ಪರ್ಯಾಯವಾದ ವಸ್ತುಗಳತ್ತ ಮುಖ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಅಮೆರಿಕದಲ್ಲಿ ಭಾರತದ ವಸ್ತುಗಳಿಗೆ ಡಿಮ್ಯಾಂಡ್ ಹೆಚ್ಚಾಗುತ್ತೆ. ಚೀನಾದ ವಸ್ತುಗಳ ಮೇಲೆ ತೆರಿಗೆ ಹೆಚ್ಚಳ ಮಾಡಿರೋದ್ರಿಂದ ಭಾರತದ ವಸ್ತುಗಳು ಕಡಿಮೆ ಬೆಲೆಗೆ ಸಿಗ್ತಾವೆ. ಹೀಗಾಗಿ ಜನ ಸಹಜವಾಗಿ ಭಾರತದಿಂದ ಬಂದ ವಸ್ತುಗಳನ್ನೇ ಹೆಚ್ಚಾಗಿ ಖರೀದಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಖರೀದಿ ಹೆಚ್ಚಾದಾಗ ಡಿಮ್ಯಾಂಡ್ ಹೆಚ್ಚಾಗುತ್ತೆ. ಡಿಮ್ಯಾಂಡ್ ಹೆಚ್ಚಾದಾಗ ಭಾರತದಿಂದ ಅಮೆರಿಕಾಗೆ ರಫ್ತಾಗುವ ಪ್ರಮಾಣ ಕೂಡ ಹೆಚ್ಚಾಗುತ್ತೆ. ಹೀಗಾದಾಗ ಇಬ್ಬರ ಜಗಳದಲ್ಲಿ ಲಾಭ ಆಗೋದು ಭಾರತಕ್ಕೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಕಳೆದ ಬಾರಿ ಟ್ರಂಪ್ ಅಮೆರಿಕಾದ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಕೂಡ ಭಾರತ ಹಾಗೂ ಅಮೆರಿಕ ನಡುವಿನ ವ್ಯಾಪಾರ ವಹಿವಾಟಿನಲ್ಲಿ ದೊಡ್ಡ ಪ್ರಮಾಣದ ಏರಿಕೆಯಾಗಿತ್ತು. ಇದಕ್ಕೆ ಕಾರಣ ಕೂಡ ಚೀನಾ ಹಾಗೂ ಅಮೆರಿಕ ನಡುವಿನ ವಾಣಿಜ್ಯ ಸಮರ. ಇದೀಗ ಮತ್ತದೇ ಸಿಚುವೇಶನ್ ಕ್ರಿಯೇಟ್ ಆಗುವ ಸಾಧ್ಯತೆ ಇದೆ. ಅದಕ್ಕೆ ಸಾಕ್ಷಿ ಎನ್ನುವಂತೆ ಬಜೆಟ್ ಮಂಡನೆಯಾದ ಬಳಿಕ ಪಾತಾಳಕ್ಕೆ ಕುಸಿದಿದ್ದ ಭಾರತದ ಷೇರುಪೇಟೆ ನಿಧಾನವಾಗಿ ಏರಿಕೆ ಕಾಣ್ತಾ ಇದೆ. ಭಾರತಕ್ಕೆ ಅವಕಾಶಗಳು ಹೆಚ್ಚಾಗುತ್ತಿದ್ದಂತೆ ಷೇರು ಮಾರುಕಟ್ಟೆಯಲ್ಲಿ ಪಾಸಿಟಿವ್ ರೆಸ್ಪಾನ್ಸ್ ಬರೋದಕ್ಕೆ ಶುರುವಾಗಿದೆ. ಒಂದು ವೇಳೆ ಎಲ್ಲ ಅಂದುಕೊಂಡಂತೆ ಆಗಿಬಿಟ್ರೆ ಭಾರತ ಅಮೆರಿಕಾಗೆ ದೊಡ್ಡ ಮಾರುಕಟ್ಟೆಯಾಗಿ ತೆರೆದುಕೊಳ್ಳಲಿದೆ. ಹಾಗಂತ ಭಾರತ ಹಾಗೂ ಅಮೆರಿಕ ನಡುವಿನ ವ್ಯಾಪಾರ ದೊಡ್ಡ ಮಟ್ಟದಲ್ಲಿ ಇಲ್ಲ ಅಂತಲ್ಲ. ಕಳೆದ ವರ್ಷವೇ ಸುಮಾರು $82 ಬಿಲಿಯನ್ ಮೌಲ್ಯದ ವ್ಯಾಪಾರ ಭಾರತ ಹಾಗೂ ಅಮೆರಿಕ ನಡುವೆ ನಡೆದಿತ್ತು. ಇಂಟ್ರೆಸ್ಟಿಂಗ್ ಸಂಗತಿ ಅಂದರೆ ಈ ವ್ಯಾಪಾರದಲ್ಲಿ ಭಾರತದ ರಫ್ತಿನ ಪ್ರಮಾಣ $52 ಬಿಲಿಯನ್. ಅಂದರೆ ಭಾರತ ಅಮೆರಿಕಾದಿಂದ ಆಮದು ಮಾಡೋದು ಕಡಿಮೆ, ಅಮೆರಿಕಾಗೆ ರಫ್ತು ಮಾಡೋದೇ ಹೆಚ್ಚು. ಇದರಿಂದ ಭಾರತಕ್ಕೆ ಲಾಭ ಕೂಡ ಹೆಚ್ಚೇ. ಇದೀಗ ಈ ಲಾಭದಲ್ಲಿ ಮತ್ತಷ್ಟು ಹೆಚ್ಚಳವಾಗುವ ಸಾಧ್ಯತೆ ಇದೆ. ಚೀನಾ ವಸ್ತುಗಳ ಮೇಲೆ ಅಮೆರಿಕ ಸುಂಕ ಹೆಚ್ಚಳ ಮಾಡಿರೋದ್ರಿಂದ ಅಮೆರಿಕನ್ನರು ಭಾರತದ ಪ್ರಾಡಕ್ಟ್ಗಳತ್ತ ಮುಖ ಮಾಡುವ ಸಾಧ್ಯತೆ ಇದೆ. ಅದರಲ್ಲೂ ಪ್ರಮುಖವಾಗಿ ಎಲೆಕ್ಟ್ರಿಕಲ್ ವಸ್ತುಗಳ ರಫ್ತಿನ ಪ್ರಮಾಣದಲ್ಲಿ ಏರಿಕೆಯಾಗಲಿದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಕೇವಲ ಎಲೆಕ್ಟ್ರಿಕಲ್ ವಸ್ತುಗಳು ಮಾತ್ರವಲ್ಲ, ಮೊಬೈಲ್, ಟೆಕ್ಸ್ಟೈಲ್ಸ್, ಫರ್ಟಿಲೈಸರ್ಗಳು, ಆಟೋಮೊಬೈಲ್ ಬಿಡಿ ಭಾಗಗಳ ರಫ್ತಿನಲ್ಲೂ ಏರಿಕೆಯಾಗುವ ಸಾಧ್ಯತೆ ಇದೆ. ಒಂದು ಕಡೆಯಲ್ಲಿ ಹೀಗೆ ಭಾರತಕ್ಕೆ ಲಾಭ ಆಗ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಟ್ರಂಪ್ ಅಗ್ರೆಸಿವ್ ಘೋಷಣೆಗಳಿಂದಾಗಿ ಭಾರತದ ರೂಪಾಯಿ ಮೇಲೆ ಪೆಟ್ಟು ಬೀಳ್ತಾ ಇದೆ. ಟ್ರಂಪ್ ನಡೆಸ್ತಾ ಇರುವ ಟ್ರೇಡ್ ವಾರ್ ರೂಪಾಯಿಯನ್ನ ಪಾತಾಳಕ್ಕೆ ಬೀಳುವಂತೆ ಮಾಡಿದೆ. ಅಮೆರಿಕದ ಡಾಲರ್ ಎದುರು ರೂಪಾಯಿ ಮೌಲ್ಯ $87 ಕುಸಿದಿದೆ. ಈ ಕುಸಿತ ಭಾರತದ ಆರ್ಥಿಕತೆ ಮೇಲೆ ಕೂಡ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಇದೆಲ್ಲದರ ನಡುವೆ ಭಾರತದ ಅಕ್ರಮ ನಿವಾಸಿಗಳನ್ನ ಕೂಡ ಟ್ರಂಪ್ ಅಮೆರಿಕಾದಿಂದ ಭಾರತಕ್ಕೆ ವಾಪಸ್ ಕಳಿಸ್ತಾ ಇದ್ದಾರೆ. ಹೀಗೆ ಹಲವು ಬೆಳವಣಿಗೆಗಳು ನಡೆಯುತ್ತಿರುವ ಬೆನ್ನಲ್ಲೇ ಫೆಬ್ರವರಿ 12ರಂದು ಪ್ರಧಾನಿ ಮೋದಿ ಅಮೆರಿಕ ಪ್ರವಾಸ ಕೈಗೊಳ್ಳಲಿದ್ದಾರೆ. ಹೌದು, ಪ್ಯಾರಿಸ್ ಭೇಟಿಯ ಬಳಿಕ ಮೋದಿ ಅಮೆರಿಕಾಗೆ ಭೇಟಿ ನೀಡಲಿದ್ದಾರೆ. ಸದ್ಯದ ಮಾಹಿತಿ ಪ್ರಕಾರ ಫೆಬ್ರವರಿ 12ರ ಸಂಜೆ ಪ್ರಧಾನಿ ವಾಷಿಂಗ್ಟನ್ ಡಿಸಿಗೆ ಬಂದಿಳಿಯಲಿದ್ದು, ಮರುದಿನ ಅಂದರೆ ಫೆಬ್ರವರಿ 13ರಂದು ಅಧ್ಯಕ್ಷ ಟ್ರಂಪ್ ಜೊತೆ ಮಾತುಕತೆ ನಡೆಸುವ ಸಾಧ್ಯತೆ ಇದೆ. ಈಗಾಗಲೇ ಪಿಎಂ ಪ್ರವಾಸದ ಕುರಿತಂತೆ ಸಿದ್ಧತೆಗಳು ಆರಂಭವಾಗಿದ್ದು, ಕಳೆದೊಂದು ವಾರದಿಂದಲೇ ತಯಾರಿಗಳು ನಡೆದಿದೆ. ಅಕ್ರಮ ವಲಸಿಗರ ಗಡಿಪಾರಿನ ವಿಚಾರ ತಾರಕಕ್ಕೇರಿರುವ ಹೊತ್ತಿನಲ್ಲೇ ಪಿಎಂ ಭೇಟಿ ನೀಡ್ತಾ ಇರುವುದು ಗಮನ ಸೆಳೆದಿದೆ. ಮಾತುಕತೆ ವೇಳೆ ಅಕ್ರಮ ವಲಸಿಗರ ವಿಚಾರ ಪ್ರಮುಖವಾಗಿ ಪ್ರಸ್ತಾಪವಾಗುವ ಸಾಧ್ಯತೆ ಇದೆ. ಜೊತೆಗೆ ಆಮದು ಸುಂಕದ ವಿಚಾರವೂ ಪ್ರಸ್ತಾಪವಾಗುವ ಸಾಧ್ಯತೆಗಳು ದಟ್ಟವಾಗಿದೆ. ಟ್ರಂಪ್ 2ನೇ ಅವಧಿಗೆ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ನಂತರ ಇದು ಪ್ರಧಾನಿಯವರ ಮೊದಲ ದ್ವಿಪಕ್ಷೀಯ ಭೇಟಿಯಾಗಿದೆ. ಟ್ರಂಪ್ ಆಡಳಿತ ಅಧಿಕಾರಕ್ಕೆ ಬಂದ ಕೆಲವೇ ವಾರಗಳಲ್ಲಿ ದ್ವಿಪಕ್ಷೀಯ ಭೇಟಿಗಾಗಿ ವಾಷಿಂಗ್ಟನ್ ಡಿಸಿಗೆ ಪ್ರಯಾಣಿಸಲಿರುವ ಕೆಲವು ವಿದೇಶಿ ನಾಯಕರಲ್ಲಿ ಮೋದಿ ಕೂಡ ಒಬ್ಬರಾಗಿದ್ದಾರೆ. ಅದೇನೇ ಇರಲಿ, ಇಬ್ಬರ ಜಗಳ ಮೂರನೇವನಿಗೆ ಲಾಭ ಅನ್ನುವಂತೆ ಚೀನಾ ಹಾಗೂ ಅಮೆರಿಕ ನಡುವಿನ ಟ್ರೇಡ್ ವಾರ್ನಲ್ಲಿ ಭಾರತಕ್ಕೆ ಲಾಭ ಆದರೆ ಒಳ್ಳೆಯದು. ಈ ಬಗ್ಗೆ ನಿಮ್ಗೇನನ್ಸುತ್ತೆ? ಕಾಮೆಂಟ್ ಮಾಡಿ.